ಪಾಶುನಾಥ್ ಪಾಟೀಲ್ ದಾಮ್ನೆ ಎಸ್ ಇವರು ವಿನೋದ್ ಕುಮಾರ್ ಮುಖಾಂತರ ಈ ಪ್ರಶ್ನೆಯನ್ನ ಕೇಳಿಸಿದ್ರು. ಪ್ರೇತ ಆದಿ ಪ್ರವೇಶ ಮಾಡಬಹುದಾ? ಹೌದು, ಪ್ರವೇಶ ಮಾಡಬಹುದು. ಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇದೆ. ಅಂದರೆ ನೋಡಿ, ನಮ್ಮ ಶರೀರ ಔದಾರಿಕ ಶರೀರ, ಅಂದರೆ ಸ್ಥೂಲ ದೊಡ್ಡ ಶರೀರ. ಈ ದೇವತೆಗಳ ಶರೀರ ಇದೆಯಲ್ಲ, ಅದು ನಮ್ಮ ರೀತಿಯ ಆಕಾರ ಇದ್ರೂ ಕೂಡ ಬಹಳ ಸೂಕ್ಷ್ಮ. ಅಂದರೆ ನಮ್ಮ ಬರಿ ಕಣ್ಣಿಗೆ ಅಥವಾ ಯಾವುದೇ ಮಷೀನಿಗೆ ದೇವತೆಗಳ ಶರೀರ ಕಾಣೋದಿಲ್ಲ. ಯಾಕೆಂದರೆ ಅದು ವೈಪರೀಕ ಶರೀರ ಇದೆ. ಆ ದೇವತೆಗಳು ವಿಕ್ರಿಯದಿಂದ ಏನಾದ್ರು ದೊಡ್ಡ ಶರೀರವನ್ನು ಮಾಡ್ಕೊತಾರೆ, ಆ ವಿಷಯ ಬೇರೆ ಇದೆ. ಅದು ಪ್ರಕರಣ ಎಲ್ಲ ಬಹಳ ದೊಡ್ಡದಿದೆ. ನೋಡಿ, ಈಗ ಈ ವೆಂತರ್ ದೇವತೆಗಳ ಒಳಗಡೆ ಕಿನ್ನರ, ಕಿಂಪುರುಷ, ಮಹೋರಗ, ಗಂಧರ್ವ, ಯಕ್ಷ, ರಾಕ್ಷಸ, ಭೂತ, ಪಿಶಾಚ ಇವೆಲ್ಲ ಬೇರೆ ಬೇರೆ 8 ಪ್ರಕಾರ ಇದೆ. ಅದರಲ್ಲಿ ಕೆಲವೊಂದು ಈ ಭೂತ ಪಿಶಾಚಿ ಆದಿ ಕೆಲವೊಂದು ದೇವ ಪರ್ಯಾಯದ ಜೀವಗಳು, ಕೆಲವೊಂದು ಕುಚೇಷ್ಟೆ ಮಾಡೋದಕ್ಕೆ ಮಿಥ್ಯಾದೃಷ್ಟಿ ಜೀವಗಳು, ಕುಚೇಷ್ಟೆ ಮಾಡೋದಕ್ಕೆ, ಚೇಷ್ಟೆ ಮಾಡೋದಕ್ಕೆ, ಹಾಸ್ಯ ಮಾಡೋದಕ್ಕೆ, ಯಾರಿಗಾರು ಹೆದರಿಸೋದಕ್ಕೆ, ಈ ಥರ ಎಲ್ಲನ ಶರೀರ ಪ್ರವೇಶ ಮಾಡೋದು ಇದೆ. ಮತ್ತು ಹಿಂದಿನ ಜನ್ಮದ ಯಾವುದಾದ್ರೂ ಉದ್ವೇಷ ಇದ್ದಾಗ ಪಕ್ಷದಲ್ಲೂ ಕೂಡ ಈ ಥರ ಮಾಡೋದು ಇದೆ. ಇದು ಶಾಸ್ತ್ರದಲ್ಲಿದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ನೋಡ್ರಿ, ವಿಚಾರ ಮಾಡ್ರಿ ನೀವು. ಪಾರ್ಶ್ವನಾಥ ಭಗವಾನರು ದಿಗಂಬರ ಮುನಿ ಆದ್ರಲ್ಲ, ಆ ಸಮಯದಲ್ಲಿ ಅವರಿಗೆ ಅಂದರೆ ಸಾಕಷ್ಟು ವರ್ಷದ ತಪದ ನಂತರ ಒಬ್ಬ ದೇವ ಬಂದು 7 ದಿವಸ ತನಕ ಉಪಸರ್ಗ ಮಾಡಿದ್ನಲ್ಲ, ದೇವ ಪರ್ಯಾಯದ ಜೀವ. ಗೊತ್ತಾಯ್ತು ನಿಮಗೆ? ಇದು ಹೊರಗಡೆಯಿಂದ ಉಪಸರ್ಗ ಮಾಡಿರೋದು. ಇನ್ನು ಒಳಗಡೆ, ಶರೀರದ ಒಳಗಡೆ ಪ್ರವೇಶ ಮಾಡೋದು ಅಂದರೆ, ಈಗ ನೀವು ಸಾಕಷ್ಟು ಜಾಗದಾಗ ನೋಡ್ತೀರಿ, ಇವರಿಗೆ ಮೈಯಲ್ಲಿ ಬೂದು ಸೇರಿಕೊಂಡಿದೆ ಅಂತೇಳಿ. ಇದೆಲ್ಲ ಸತ್ಯ ಇದೆ, ಸುಳ್ಳಲ್ಲ. ಶಾಸ್ತ್ರದಲ್ಲಿ ಈ ವಿಷಯ ಇದೆ. ನೋಡಿ, ಇದಕ್ಕೆ ಮೂಲಶಾಸ್ತ್ರದ ಪ್ರಕರಣ ಅಂದರೆ ಸಮಾಧಿಯ ಬಗ್ಗೆ ಬರೆದಿರುವಂಥ ಆಚಾರ್ಯ ಭಗವಾನ್ ಶಿವಕೋಟಿ ಮತ್ತು ಇನ್ನೊಬ್ಬರು ಮುನಿರಾಜರದು ಈ ಶಾಸ್ತ್ರಗಳಿದ್ದಾವೆ. ಅಂದರೆ ಭಗವತಿ ಆರಾಧನಾ ಮತ್ತು ಮರಣಕಂಡಿಕ ಅದೆಯಲ್ಲ. ಈ ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಬಂದಿದೆ. ಅಕಸ್ಮಾತ್ ದಿಗಂಬರ ಮುನಿಯ ಸಮಾಧಿ ಏನಾರು ರಾತ್ರಿ ಆದರೆ, ಆ ರಾತ್ರಿ ಅದನ್ನು ದಹನಕ್ರಿಯೆ ಅಥವಾ ದೂರ ತಗೊಂಡೋಗಿ ಬಿಡೋದಕ್ಕೆ ಆಗೋದಿಲ್ಲ. ಆದ ಕಾರಣದಿಂದ ಅಲ್ಲಿ ಯಾರು ನಿದ್ದೆ ಬಿಟ್ಟು ದಿಗಂಬರ ಮುನಿಗಳು ಕಾಯಬೇಕು ಬೆಳಿಗ್ಗೆ ತನಕ. ಮತ್ತೆ ಆ ಶರೀರವನ್ನು ಸ್ವಲ್ಪ ಛೇದ ಮಾಡಿ ಕಟ್ಟಬೇಕು ಅಂತೇಳಿ. ಯಾಕೆ? ಯಾವುದಾದ್ರೂ ಶರೀರ ಛೇದ ಆಗುತ್ತೆ ಅಂದರೆ ಸ್ವಲ್ಪ ಛೇದ ಅಂದರೆ ತುಂಡಾಗಿರುತ್ತೆ, ಅದರ ಒಳಗಡೆ ಆ ದೇವತೆಗಳು ಪ್ರವೇಶ ಮಾಡೋದಿಲ್ಲ. ಹಾಗೊಂದು ಸ್ವಲ್ಪ ಉಲ್ಲೇಖ ಇದೆ ಅದರಲ್ಲಿ. ಮತ್ತು ಇದು ವಿಷಯ ಸತ್ಯ ಇದೆ. ಇದು ನೋಡಿ, ಈಗ ನಾವು ಇದ್ದ ಹಾಗೆ ನಮ್ಮ ಶರೀರದಲ್ಲಿ ಅವು ಹೇಗೆ ಪ್ರವೇಶ ಮಾಡ್ತವೆ? ಯಾಕೆಂದರೆ ಅವರ ಶರೀರ ವೈಕ್ರಿಕ್ ಮತ್ತು ಬಹಳ ಸೂಕ್ಷ್ಮ ಇರೋದ್ರಿಂದ ನಮ್ಮ ಶರೀರದೊಳಗಡೆ ಪ್ರವೇಶ ಮಾಡೋದ್ರಲ್ಲ ಅವಕ್ಕೇನು ಬಾಧೆ ಇಲ್ಲ. ಅವು ಆರಾಮಾಗಿ ಇದು ಮಾಡ್ತವೆ. ಮತ್ತು ನಮ್ಮ ಬುದ್ಧಿಯನ್ನು ಅವು ಒಂದು ರೀತಿ ಸರಿಸಿ ಬಿಡ್ತವೆ. ಈಗ ನೋಡ್ರಿ, ಈಗ ಯಾರಿಗಾರು ಸೀರಿಯಸ್ ಆದರೆ ಏನಾದ್ರು ಮಾತಾಡ್ತಿರ್ತಾರೆ. ಮತ್ತು ನೋಡಿ, ಈಗ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಂತ ಹೇಳ್ತಾರೆ. ಈ ಥರ ಎಲ್ಲನ ಪದ್ಧತಿಗಳು ಈಗ ಡಾಕ್ಟ್ರುಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಅದೇ ರೀತಿ ಈ ದೇವತೆಗಳು ಕೂಡ ಸ್ವಲ್ಪ ಸಮಯ ನಮ್ಮ ವಿಚಾರ ಶಕ್ತಿಯನ್ನು ಟರ್ನ್ ಮಾಡಿ ಅವುಗಳ ವಿಚಾರ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಹೇಳೋದಕ್ಕೆ ಸಾಧ್ಯತೆ ಇದೆ. ಈ ಶಾಸ್ತ್ರದಲ್ಲಿ ಈ ವ್ಯವಸ್ಥೆ ಇದೆ, ಇಲ್ಲ ಅಂತೇನಿಲ್ಲ. ಅಂದರೆ ಭೂತ ಪ್ರೇತಗಳು ಶರೀರದಲ್ಲಿ ಪ್ರವೇಶ ಮಾಡುವಂಥ ಸಾಧ್ಯತೆ ಶಾಸ್ತ್ರದಲ್ಲಿ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ. ನಿರ್ಮಲಾ ಜೈನ್ ಅವರು ಸ್ವೀಡನ್ನಿಂದ ಇನ್ನೊಂದು ಪ್ರಶ್ನೆ ಇದೆ. ನಮ್ಮ ಶರೀರದಲ್ಲಿ ಅನಂತ ಜೀವಗಳಿದಾವ? ಹೌದು, ಇದಾವೆ. ಆದರೆ ನೋಡಿ, ನಮ್ಮ ಶರೀರವನ್ನು ಪ್ರತ್ಯೇಕ ಅಂತ ಹೇಳಿದ್ದಾರೆ. ಅಂದರೆ ಈ ಪ್ರತ್ಯೇಕ ಒಂದು ಶರೀರದ ಸ್ವಾಮಿ ಒಂದು ಜೀವ ಅಂದರೆ ನಾವು ಮಾತ್ರ. ಆದರೆ ಇದರ ಆಶ್ರಿತ ಅಸಂಖ್ಯಾತ ಅನಂತ ಜೀವಗಳು ಇರಬಹುದು. ಅದಕ್ಕೇನು ಸಮಸ್ಯೆ ಇಲ್ಲ. ನೋಡಿ, ನಮ್ಮ ಹೊಟ್ಟೆ ಒಳಗಡೆ ಆಗಲಿ ಅಥವಾ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಇವೆಲ್ಲ ಬಹಳ ಪ್ರಮಾಣದಲ್ಲಿ ಇರ್ತವೆ. ಅವೆಲ್ಲ ಜೀವಗಳಿದಾವೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅವು ಅನೇಕ ಪ್ರಕಾರ ಅಸಂಖ್ಯಾತ ಪ್ರಮಾಣದಲ್ಲಿ ಹುಟ್ಟುತ್ತಿರ್ತವೆ, ಸಾಯ್ತಿರ್ತವೆ, ಹುಟ್ಟುತ್ತಿರ್ತವೆ, ಸಾಯ್ತಿರ್ತವೆ. ಅವುಗಳ ಯಾವ
ನೋವು ಮತ್ತೆ ಸಂತೋಷ ನಮಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಆ ಜೀವ ಪ್ರತ್ಯೇಕ ಇದ್ದಾವೆ. ನಮ್ಮ ಶರೀರದ ಆಶ್ರಿತ ಇದ್ರೂ ಕೂಡ ಆ ಜೀವ ಪ್ರತ್ಯೇಕ ಇದ್ದಾವೆ. ಇನ್ನೊಂದು ವಿಷಯ ಇದೆ. ಈ ಲೋಕಾಕಾಶದ ಸಂಪೂರ್ಣ ಎಲ್ಲ 343 ಗಣರಾಜ್ಯ ಪ್ರಮಾಣದ ಈ ಲೋಕಾಕಾಶದಲ್ಲಿ ಎಲ್ಲಾ ಜಾಗದಲ್ಲಿ, ಎಲ್ಲ ಪ್ರದೇಶದಲ್ಲಿ ಅನಂತ 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 ಜೀವಗಳಿದ್ದಾವೆ. ಎಲ್ಲ ಜಾಗದಲ್ಲೂ ಇದ್ದಾವೆ. ಯಾವ ಜಾಗ ಕೂಡ ಖಾಲಿ ಇಲ್ಲ. ಅದು ಯಾವುದರಲ್ಲಿ ಬರುತ್ತೆ? ವನಸ್ಪತಿ ಕಾಯಕದಲ್ಲಿ ಸಾಧಾರಣದಲ್ಲಿ ಬರುತ್ತೆ. ವನಸ್ಪತಿ ಅಂದ್ಬಿಟ್ಟು ಈ ಗಿಡ ಮರಗಳಲ್ಲ, ಅದು ಸಾಧಾರಣದಲ್ಲಿ ಬರುತ್ತೆ. ಅವನ್ನು ನಿಗೋದಿಯ ಜೀವ ಅಂತ ಹೇಳ್ತಾರೆ ಭಗವಾನರು. ಅದರಲ್ಲಿ 2 ಪ್ರಕಾರ ಹೇಳಿದ್ದಾರೆ, ಮತ್ತೆ ಸೂಕ್ಷ್ಮ ಮತ್ತೆ ಬಾದರ ಅಂತ ಹೇಳಿ. ಆ ಸೂಕ್ಷ್ಮ ಜೀವಗಳಂತೂ ಯಾವುದೇ ಮಷಿನ್ನಲ್ಲಿ ಯಾವುದೇ ಕಾಲದಲ್ಲಿ ಯಾರಿಗೂ ಕಾಣೋದಿಲ್ಲ. ಅದನ್ನು ಪರೀಕ್ಷೆ ಮಾಡುವಂಥ ವಿಷಯನೇ ಬಿಟ್ಬಿಡೋದು ಒಳ್ಳೆಯದು. ಅದು ಯಾಕೆಂದ್ರೆ ಪ್ರತ್ಯಕ್ಷ ಜ್ಞಾನದ ವಿಷಯ ಇದೆ. ಅದು ನಿಮ್ಮ ಪರೋಕ್ಷ ಜ್ಞಾನದ ವಿಷಯ ಅದಲ್ಲ. ಅಂದ್ರೆ ಇಂದ್ರಿಯ ಮತ್ತೆ ಮನಸ್ಸಿನಿಂದ ತಿಳಿಯುವಂಥ ಜ್ಞಾನವೆಲ್ಲ ಆ ಜೀವ ಎಷ್ಟು ಸೂಕ್ಷ್ಮ ಇದಾವೆ ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಜಿನೇಂದ್ರ ಭಗವಾನರ ದಿವ್ಯ ಧ್ವನಿಯಲ್ಲಿ ಕೇಳಿ ಇದನ್ನು ಶ್ರದ್ಧೆ ಮಾಡಿ ಏನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ನೋಡ್ರಿ, ಅದಷ್ಟನ್ನು ತಿಳ್ಕೊಂಡು ನಾವು ಹೇಳ್ಬೋದು. ಆದರೆ ಜೀವಗಳು ಇರೋದಂತೂ ಸತ್ಯ ಇದೆ. ಅವು ಎಲ್ಲ ಜಾಗದಲ್ಲೂ ಇರ್ತವೆ. ನಮ್ಮ ಶರೀರ ನಿಮ್ಮ ಶರೀರ ಅಂತಲ್ಲ. ಎಲ್ಲ ಶರೀರದ ಆಯಾಯ ಪ್ರದೇಶದಲ್ಲಿ, ಆಕಾಶದ ಪ್ರದೇಶದಲ್ಲಿ ನಮ್ಮ ಶರೀರ ಇದೆ. ಆಕಾಶದ ಪ್ರದೇಶದಲ್ಲಿ, ಆಕಾಶದ ಒಂದು ಸಣ್ಣ ಪ್ರದೇಶದಲ್ಲೂ ಕೂಡ ಅಸಂಖ್ಯಾತ ಅನಂತ ಜೀವ ಇದಾವೆ ಅಂತ ಅಂದಮೇಲೆ ನಮ್ಮ ಇಷ್ಟು ದೊಡ್ಡ ಶರೀರದಲ್ಲಿ ಎಲ್ಲ ಪ್ರದೇಶದಲ್ಲಿ ಜೀವ ಇರೋದ್ರಲ್ಲಿ ಏನು ಹಾನಿ? ಅದಕ್ಕೋಸ್ಕರನೇ ಯಾವುದೇ ಮನುಷ್ಯ ಇರಲಿ, ಸತ್ತ ನಂತರ ಜಾಸ್ತಿ ಸಮಯ ಇಟ್ಕೋಬೇಡ್ರಿ, ಬೇಗ ಬೇಗ ತಗೊಂಡೋಗಿ ಅಂತ್ಯ ಸಂಸ್ಕಾರ ಕ್ರಿಯೆ ಮಾಡ್ರಿ ಅಂತಾರಲ್ಲ, ಇದು ಒಂದು ಕಾರಣನೇ ಇದೆ. ಯಾಕೆಂದ್ರೆ ಸತ್ತ ನಂತರ ಶರೀರದಲ್ಲಿ ಅಂದ್ರೆ ಆ ಹೆಣದಲ್ಲಿ ಪ್ರತಿ ಸಮಯ ಮುಂದಿನ ಸಮಯದಲ್ಲಿ ಅಸಂಖ್ಯಾತ ಪ್ರಮಾಣ ಜಾಸ್ತಿ ಜೀವಗಳ ಉತ್ಪತ್ತಿ ಆಗುತ್ತೆ. ಹಾಗೆ ಜೀವಗಳು ಎಲ್ಲ ಜಾಗದಲ್ಲೂ ಇದಾವೆ, ಆ ರೀತಿ ಏನಿಲ್ಲ.